ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಒಂದು ಸಾರಿ ಮಹಾಲಕ್ಷ್ಮಿ ಹಾಗೂ ಶನೀಶ್ವರನ ಮಧ್ಯೆ ವಾದ ವಿವಾದ ನಡೆಯುತ್ತೆ. ನಾನೆಂದರೆ ಜನಕ್ಕೆ ತುಂಬಾ ಇಷ್ಟ ಎಂದು ಲಕ್ಷ್ಮೀದೇವಿ, ನಾನೆಂದರೆ ಜನಕ್ಕೆ ತುಂಬಾ ಭಯ ಎಂದು ಶನೀಶ್ವರ, ನಾನೇ ಮುಖ್ಯ ಎಂದು ಲಕ್ಷ್ಮೀದೇವಿ, ಇಲ್ಲ ನಾನೇ ಮುಖ್ಯ ಎಂದು ಶನೀಶ್ವರ ಚರ್ಚೆ ಮಾಡುತ್ತಿರುತ್ತಾರೆ. ಆಗ ಮಹಾವಿಷ್ಣು, ನೀವಿಬ್ಬರೇ ಚರ್ಚೆ ಮಾಡಿದರೆ ಅದು ಸರಿ ಹೋಗುವುದಿಲ್ಲ. ಭೂಲೋಕದಲ್ಲಿ ವಿಶ್ವಕರ್ಮ ಎಂಬ ಒಬ್ಬ ರಾಜ ಇದ್ದಾನೆ. ಅವನ ಹತ್ತಿರ ಹೋಗಿ ಈ ವಿಷಯವನ್ನು ತೀರ್ಮಾನಿಸಿಕೊಳ್ಳಿ ಎಂದು ಹೇಳಿ ಕಳಿಸುತ್ತಾರೆ. ಅದೇ ಪ್ರಕಾರ ಶನೀಶ್ವರ ಹಾಗೂ ಮಹಾಲಕ್ಷ್ಮಿ ವಿಶ್ವಕರ್ಮನ ಹತ್ತಿರ ಬಂದು ಕೇಳುತ್ತಾರೆ. ಆಗ ವಿಶ್ವಕರ್ಮ, ನನ್ನನ್ನು ಕ್ಷಮಿಸಿ, ನಾನು ಮಹಾಲಕ್ಷ್ಮಿಯೇ ಶ್ರೇಷ್ಠ ಎಂದರೆ ನಿಮಗೆ ಕೋಪ ಬರುತ್ತದೆ, ನೀವೇ ಶ್ರೇಷ್ಠ ಎಂದರೆ ಮಹಾಲಕ್ಷ್ಮಿಗೆ ಕೋಪ ಬರುತ್ತದೆ. ನಿಮ್ಮಿಬ್ಬರ ಕೃಪೆ, ಕರುಣೆ, ಕಟಾಕ್ಷ ನನಗೂ ನನ್ನ ರಾಜ್ಯಕ್ಕೂ ತುಂಬಾ ಮುಖ್ಯ ಎಂದು ಹೇಳುತ್ತಾನೆ. ಆಗ ಮಹಾಲಕ್ಷ್ಮಿ ಹಾಗೂ ಶನೀಶ್ವರ ಇಬ್ಬರೂ ಕೂಡ ಆ ಮಾತನ್ನು ಒಪ್ಪುವುದಿಲ್ಲ. ನಿನಗೆ 1 ವಾರ ಸಮಯ ಕೊಡುತ್ತೀವಿ, ಇಷ್ಟರಲ್ಲಿ ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಎಂದು ನೀನೇ ತೀರ್ಮಾನಿಸಬೇಕು, ಇಲ್ಲದಿದ್ದರೆ ನಮ್ಮಿಬ್ಬರ ಕೋಪಕ್ಕೂ ನೀನು ಗುರಿಯಾಗುತ್ತೀಯಾ ಎಂದು ಹೆದರಿಸುತ್ತಾರೆ. ಆಗ ವಿಶ್ವಕರ್ಮ ಇದೇ ಯೋಚನೆಯಲ್ಲಿ ಕುಳಿತಿರುತ್ತಾನೆ. ಅವನ ಹೆಂಡತಿ ಚಿತ್ರಾಂಗದ, ಇವಳು ರಾಜನ ಹತ್ತಿರ ಬಂದು ಈ ವಿಷಯವನ್ನು ಕೇಳಿ ತಿಳಿದುಕೊಳ್ಳುತ್ತಾಳೆ. ಅವಳು ಒಂದು ಸಲಹೆ ಕೊಡುತ್ತಾಳೆ. ನೋಡಿ, ನಿಮ್ಮ ಸಿಂಹಾಸನದ ಪಕ್ಕದಲ್ಲಿ ಒಂದು ಚಿನ್ನದ ಸಿಂಹಾಸನ ಹಾಗೂ ಒಂದು ಬೆಳ್ಳಿಯ ಸಿಂಹಾಸನ ಹಾಕಿ. ಮುಂದಿನ ವಾರ ಲಕ್ಷ್ಮೀದೇವಿ ಹಾಗೂ ಶನೀಶ್ವರ ಬಂದಾಗ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಂತೆ ಹೇಳಿ. ಅವರಲ್ಲಿ ಯಾರು ಚಿನ್ನದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೋ ಅವರೇ ಶ್ರೇಷ್ಠ. ಬೆಳ್ಳಿಯ ಸಿಂಹಾಸನದ ಮೇಲೆ ಕುಳಿತುಕೊಂಡವರು ಅವರಿಗಿಂತ ಕಡಿಮೆ ಶ್ರೇಷ್ಠರಾಗುತ್ತಾರೆ. ಅವರ ಸ್ಥಾನ ಏನೆಂದು ಅವರೇ ತೀರ್ಮಾನಿಸಿಕೊಳ್ಳುತ್ತಾರೆ ಎಂದು ಹೇಳುತ್ತಾಳೆ. ಈ ವಿಷಯ ವಿಶ್ವಕರ್ಮನಿಗೂ ಹಿಡಿಸುತ್ತದೆ. ಅವನು ಅದೇ ರೀತಿ ಒಂದು ಚಿನ್ನದ ಸಿಂಹಾಸನ ಹಾಗೂ ಒಂದು ಬೆಳ್ಳಿ ಸಿಂಹಾಸನ ತಯಾರಿಸಿ ಹಾಕುತ್ತಾನೆ. 1 ವಾರ ಕಳೆದು ಹೋಯಿತು. ಲಕ್ಷ್ಮೀದೇವಿ ಹಾಗೂ ಶನೀಶ್ವರ ವಿಶ್ವಕರ್ಮನ ಆಸ್ಥಾನಕ್ಕೆ ಬಂದರು. ಲಕ್ಷ್ಮೀದೇವಿ ಹೋಗಿ ಚಿನ್ನದ ಸಿಂಹಾಸನದ ಮೇಲೆ ಕುಳಿತುಕೊಂಡಳು. ಶನೀಶ್ವರ ಬೆಳ್ಳಿಯ ಸಿಂಹಾಸನದ ಮೇಲೆ ಕುಳಿತುಕೊಂಡರು. ವಿಶ್ವಕರ್ಮನಿಗೆ ಇದೇ ಪ್ರಶ್ನೆಯನ್ನು ಮತ್ತೆ ಕೇಳಿದರು. ಆಗ ವಿಶ್ವಕರ್ಮ, ಚಿನ್ನದ ಸಿಂಹಾಸನದ ಮೇಲೆ ಕುಳಿತುಕೊಂಡವರು ಹೆಚ್ಚು ಶ್ರೇಷ್ಠರು, ಬೆಳ್ಳಿಯ ಸಿಂಹಾಸನದ ಮೇಲೆ ಕುಳಿತುಕೊಂಡವರು ಕಡಿಮೆ ಶ್ರೇಷ್ಠರು. ನಿಮ್ಮ ಸ್ಥಾನ ಯಾವುದೆಂದು ನಾನು ಹೇಳದಲೇ ನೀವು ತೀರ್ಮಾನಿಸಿದ್ದೀರಿ ಎಂದು ಹೇಳುತ್ತಾನೆ. ಇದರಿಂದ ಶನೀಶ್ವರನಿಗೆ ತುಂಬಾನೇ ಕೋಪ ಬರುತ್ತೆ. ಅವರು ಕಣ್ಣು ಕೆಂಪಗೆ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ಅಂದಿನಿಂದ ಶನಿದೇವರ ಕಾಟ ಶುರುವಾಗುತ್ತದೆ. ಆದರೆ ಲಕ್ಷ್ಮೀದೇವಿ ಹೋಗುವ ಮುಂಚೆ, ನನ್ನ ಆಶೀರ್ವಾದ, ಬೆಂಬಲ ಯಾವಾಗಲೂ ಕೂಡ ನಿನ್ನ ಮೇಲೆ ಇರುತ್ತೆ ಎಂದು ವಿಶ್ವಕರ್ಮನಿಗೆ ಆಶೀರ್ವಾದ ಮಾಡಿ ಹೋಗುತ್ತಾರೆ. ಇತ್ತ ಶನೀಶ್ವರನ ಕಾಟದಿಂದ ರಾಜ್ಯ ಬರಪೀಡಿತವಾಗುತ್ತೆ. ನಿಧಾನವಾಗಿ ಪ್ರಜೆಗಳೆಲ್ಲ ಕೆಲಸ ಹುಡುಕಿಕೊಂಡು ಪಕ್ಕದ ರಾಜ್ಯಕ್ಕೆ ಹೊರಟು ಹೋಗುತ್ತಾರೆ. ಕೊನೆಗೆ ಆ ರಾಜ್ಯದಲ್ಲಿ ವಿಶ್ವಕರ್ಮ ಹಾಗೂ ಅವನ ಹೆಂಡತಿ ಮಾತ್ರ ಉಳಿದಿರುತ್ತಾರೆ. ಆಗ ವಿಶ್ವಕರ್ಮ ಹೆಂಡತಿಯೊಂದಿಗೆ, ನೋಡು, ನೀನು ಅರಮನೆಯಲ್ಲಿರುವಂತ ಚಿನ್ನ, ಬೆಳ್ಳಿ, ಯಾವುದಾದ್ರೂ ಬೆಲೆ ಬಾಳುವ ವಸ್ತುಗಳಿದ್ದರೆ ಅವನ್ನೆಲ್ಲ ಒಂದು ಮೂಟೆ ಕಟ್ಟು. ಅದನ್ನ ತೆಗೆದುಕೊಂಡು ನಾವು ಪಕ್ಕದ ರಾಜ್ಯಕ್ಕೆ ಹೋಗಿ ಜೀವನ ಮಾಡೋಣ ಎಂದು ಹೇಳುತ್ತಾನೆ. ಅದೇ ರೀತಿ ಮಹಾರಾಣಿ ಆ ವಸ್ತುಗಳನ್ನೆಲ್ಲ ಒಂದು ಗಂಟು ಕಟ್ಟಿ ರಾಜನ ಹಿಂದೆ ನಡೆಯುತ್ತಾಳೆ. ಇಬ್ಬರು ಪಕ್ಕದ ಊರಿಗೆ ಹೋಗುತ್ತಾರೆ. ಅಲ್ಲೊಂದು ಚಿಕ್ಕ ಮನೆ ಕಟ್ಟಿಕೊಂಡು ರಾಜ ರಾಣಿ ವಾಸವಿರುತ್ತಾರೆ. ರಾಜ ಪ್ರತಿದಿನ ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಸ್ವಲ್ಪ ಮನೆಗೆ ಕೊಟ್ಟು ಉಳಿದದ್ದನ್ನು ಮಾರಾಟ ಮಾಡುತ್ತಿರುತ್ತಾನೆ. ಲಕ್ಷ್ಮೀದೇವಿಯ ಅನುಗ್ರಹದಿಂದ ಗಂಧದ ಮರಗಳು ಸಿಗುತ್ತವೆ. ಆ ಮರಗಳನ್ನು ಕಡಿದು ಮಾರಾಟ ಮಾಡಿ ಒಳ್ಳೆ ಹಣ ಗಳಿಸುತ್ತಾನೆ. ಇದರಿಂದ ಒಳ್ಳೆ ಮನೆ ಕಟ್ಟಿಕೊಂಡು ಸುಖವಾಗಿ ಬದುಕುತ್ತಿರುತ್ತಾನೆ. ಇದು ಹೀಗಿರುವಾಗ ಒಂದು ದಿನ ಒಬ್ಬ ಶ್ರೀಮಂತ ವ್ಯಾಪಾರಿ ಒಂದು ದೋಣಿಯಲ್ಲಿ ಬರುತ್ತಾನೆ. ಭಾರೀ ಮಳೆಯಿಂದಾಗಿ ಆ ದೋಣಿ ಅಲ್ಲೇ ನಿಂತು ಹೋಗುತ್ತದೆ. ಆಗ ಶನೀಶ್ವರ ಒಬ್ಬ ಬ್ರಾಹ್ಮಣನಂತೆ ಬಂದು, ನೋಡಪ್ಪ, ನಿನ್ನ ದೋಣಿ ಮುಂದೆ ಹೋಗಬೇಕೆಂದರೆ ಈ ಊರಿನಲ್ಲಿ ಒಬ್ಬ ಪತಿವ್ರತೆ ಹೆಣ್ಣಿದ್ದಾಳೆ.
ಅವಳು ಬಂದು ನಿನ್ನ ದೋಣಿ ಮುಟ್ಟಿದಾಗ ಮಾತ್ರ ಈ ದೋಣಿ ಮುಂದೆ ಹೋಗುತ್ತದೆ ಎಂದು ಹೇಳುತ್ತಾರೆ. ಮೊದಮೊದಲು ಆ ಶ್ರೀಮಂತ ನಂಬುವುದಿಲ್ಲ. ಆದರೆ ದೋಣಿಯಲ್ಲಿ ಯಾವ ಸಮಸ್ಯೆಯೂ ಇರುವುದಿಲ್ಲ. ಹಾಗಾಗಿ ಸರಿ, ಆ ಬ್ರಾಹ್ಮಣ ಹೇಳಿದಂತೆ ಒಂದು ಬಾರಿ ಪ್ರಯತ್ನಿಸೋಣ ಅಂದುಕೊಂಡು ಇದೇ ವಿಷಯವನ್ನು ಊರಿನಲ್ಲಿ ಡಂಗೂರ ಹಾಕಿಸುತ್ತಾನೆ. ಯಾವ ಪತಿವ್ರತೆ ಹೆಣ್ಣು ಬಂದು ನನ್ನ ದೋಣಿ ಮುಟ್ಟುತ್ತಾಳೋ, ಯಾರು ಮುಟ್ಟಿದರೆ ಈ ದೋಣಿ ಮುಂದೆ ಹೋಗುತ್ತದೋ ಆ ಹೆಣ್ಣಿಗೆ ಬೆಲೆ ಬಾಳುವ ಕಾಣಿಕೆ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಹಾಗಾಗಿ ಆ ಊರಿನಲ್ಲಿ ಇರೋ ಬರೋ ಹೆಂಗಸರೆಲ್ಲ ಹೋಗಿ ಆ ದೋಣಿ ಮುಟ್ಟುತ್ತಾರೆ. ಆದರೆ ದೋಣಿ ಮಾತ್ರ ಮುಂದೆ ಹೋಗುವುದಿಲ್ಲ. ಒಂದು ಹೆಣ್ಣು ಬಂದು ಈ ಮಹಾರಾಣಿಗೂ ಹೇಳುತ್ತಾಳೆ, ನೋಡೆ, ಅಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಸ್ಥನ ದೋಣಿ ನಿಂತು ಹೋಗಿದೆ. ಯಾರೋ ಒಂದು ಪತಿವ್ರತೆ ಹೆಣ್ಣು ಬಂದು ಮುಟ್ಟಿದರೆ ಮಾತ್ರ ಆ ದೋಣಿ ಮುಂದೆ ಹೋಗುತ್ತಂತೆ. ನೀನು ಒಂದು ಸಾರಿ ಪ್ರಯತ್ನಿಸು, ಬೆಲೆ ಬಾಳುವ ಎಷ್ಟೋ ಕಾಣಿಕೆ ಕೊಡುತ್ತಾನಂತೆ ಅಂತ ಹೇಳುತ್ತಾಳೆ. ಇಲ್ಲ, ನನಗೆ ಇದೆಲ್ಲ ಹಿಡಿಸುವುದಿಲ್ಲ ಎಂದು ಚಿತ್ರಾಂಗದ ಹೇಳುತ್ತಾಳೆ. ಇದೇ ವಿಷಯವನ್ನು ಆ ಹೆಣ್ಣು ಶ್ರೀಮಂತ ವ್ಯಾಪಾರಸ್ಥನ ಹತ್ತಿರ ಬಂದು ಹೇಳುತ್ತಾಳೆ. ನೋಡಿ ಯಜಮಾನ್ರೇ, ನಮ್ಮೂರಲ್ಲಿ ಒಬ್ಬಳು ಹೆಣ್ಣು ಮಾತ್ರ ಈ ನಿಮ್ಮ ದೋಣಿ ಮುಟ್ಟಲಿಲ್ಲ. ನನಗೇಕೋ ಅವಳು ಮುಟ್ಟಿದರೆ ಮಾತ್ರ ನಿಮ್ಮ ದೋಣಿ ಮುಂದೆ ಹೋಗುತ್ತೇನೋ ಅನಿಸುತ್ತಿದೆ ಎಂದು ಹೇಳುತ್ತಾಳೆ. ಹಾಗಾಗಿ ಆ ವ್ಯಾಪಾರಸ್ಥ ಅವನ ಹತ್ತಿರ ಕೆಲಸ ಮಾಡುವ ಒಬ್ಬ ಕೂಲಿಯನ್ನು ಕಳಿಸಿ ಆ ಹೆಣ್ಣನ್ನು ಕರೆತರುವಂತೆ ಹೇಳುತ್ತಾನೆ. ಆ ವ್ಯಕ್ತಿ ಬಂದು ಇದೇ ವಿಷಯವನ್ನು ಚಿತ್ರಾಂಗದಳ ಹತ್ತಿರ ಹೇಳುತ್ತಾನೆ. ಚಿತ್ರಾಂಗದ ಮತ್ತೆ ಕೂಡ ನನಗೆ ಇದೆಲ್ಲ ಹಿಡಿಸಲ್ಲ, ನಾನು ಬರಲ್ಲ ಎಂದು ಹೇಳುತ್ತಾಳೆ. ಚಿತ್ರಾಂಗದಳ ಮಾತನ್ನು ಕೇಳಿಸಿಕೊಂಡ ವಿಶ್ವಕರ್ಮ, ನೋಡು, ಒಂದು ಕಾಲದಲ್ಲಿ ನೀನು ಮಹಾರಾಣಿ. ಪ್ರಜೆಗಳಿಗೆ ಕಷ್ಟ ಬಂದಾಗ ಮಹಾರಾಣಿ ಇಲ್ಲ ಅನ್ನಬಾರದು. ನೀನು ಹೀಗೇಗೆ ಯಾರಿಗೂ ಸಹಾಯ ಮಾಡದೆ ಕುಳಿತಿರುವೆ ಎಂದು ಹೇಳುತ್ತಾನೆ. ಗಂಡನ ಮಾತಿಗೆ ಮರ್ಯಾದೆ ಕೊಟ್ಟು ಚಿತ್ರಾಂಗದ ಹೋಗುತ್ತಾಳೆ. ಹಿಂದೆಯೇ ವಿಶ್ವಕರ್ಮ ಕೂಡ ಹೋಗುತ್ತಾನೆ. ಚಿತ್ರಾಂಗದ ದೋಣಿ ಮುಟ್ಟಿದ ಕೂಡಲೇ ಅದು ಸರಿ ಹೋಗುತ್ತೆ. ಚಿತ್ರಾಂಗದಾಳಿಗೆ ಬಹುಮಾನ ಕೊಡಲು ವ್ಯಾಪಾರಿ ಹೊರಗೆ ಬರುತ್ತಾನೆ. ಅವಳ ಸೌಂದರ್ಯ ನೋಡಿ ಮರುಳಾಗುತ್ತಾನೆ. ಹೇಗಾದರೂ ಇವಳನ್ನು ಅಪಹರಿಸಬೇಕೆಂದು ತೀರ್ಮಾನಿಸಿಕೊಳ್ಳುತ್ತಾನೆ. ಅವಳಿಗೆ ಬಹುಮಾನ ಕೊಡುವಂತೆ ಕೊಟ್ಟು ಅವಳನ್ನು ಎಳೆದುಕೊಂಡು ದೋಣಿಯಲ್ಲಿ ಹಾಕಿಕೊಂಡು ಜೋರಾಗಿ ದೋಣಿ ಓಡಿಸಿಕೊಂಡು ಹೊರಟು ಹೋಗುತ್ತಾನೆ. ಇತ್ತ ವಿಶ್ವಕರ್ಮ ದಡದಲ್ಲೇ ನಿಂತುಕೊಂಡು ಚಿತ್ರಾಂಗದ ಚಿತ್ರಾಂಗದ ಎಂದು ಎಷ್ಟೋ ಕೂಗಿಕೊಳ್ಳುತ್ತಾನೆ. ದೋಣಿಯೊಳಗಿನಿಂದ ಚಿತ್ರಾಂಗದ ಕೂಡ ಪ್ರಭು ಪ್ರಭು ಎಂದು ಕಿರ್ಚುತ್ತಾಳೆ. ಆದರೆ ಅದಾಗಲೇ ದೋಣಿ ಎಷ್ಟೋ ದೂರ ಹೊರಟು ಹೋಗಿರುತ್ತೆ. ಆಗ ಚಿತ್ರಾಂಗದ ಸೂರ್ಯದೇವರ ಹತ್ತಿರ ಕೇಳಿಕೊಳ್ಳುತ್ತಾಳೆ, ಸ್ವಾಮಿ, ಈ ನನ್ನ ದೇಹ ಯಾವತ್ತಿದ್ದರೂ ನನ್ನ ಗಂಡನಿಗೆ ಮಾತ್ರವೇ ಸ್ವಂತ. ಪರಪುರುಷ ನನ್ನನ್ನು ಮುಟ್ಟಬಾರದು. ನೀವೇ ನನ್ನನ್ನು ಕುರೂಪಿಯಂತೆ ಬದಲಾಯಿಸಬೇಕು ಎಂದು ಸೂರ್ಯನನ್ನು ಕೇಳಿಕೊಳ್ಳುತ್ತಾಳೆ. ಆ ಕೂಡಲೇ ಸೂರ್ಯದೇವರು ಚಿತ್ರಾಂಗದಾಳನ್ನು ಕುರೂಪಿಯಂತೆ ಬದಲಾಯಿಸುತ್ತಾನೆ. ಆ ಶ್ರೀಮಂತ ವ್ಯಾಪಾರಿ ಚಿತ್ರಾಂಗದಾಳನ್ನು ಮುಟ್ಟುವ ಸಾಹಸ ಕೂಡ ಮಾಡುವುದಿಲ್ಲ. ಅವಳನ್ನು ನೀರಿನಲ್ಲಿ ತಳ್ಳಿಬಿಡೋಣ ಎಂದು ಅಂದುಕೊಳ್ಳುತ್ತಾನೆ. ಆದರೆ ದಾರಿ ಮಧ್ಯದಲ್ಲಿ ದೋಣಿ ನಿಂತು ಹೋದರೆ ಏನು ಮಾಡುವುದು? ಇವಳು ಪತಿವ್ರತೆ, ಇವಳು ಮುಟ್ಟಿದರೆ ಮಾತ್ರ ದೋಣಿ ಮುಂದೆ ಹೋಗುತ್ತೆ. ಹಾಗಾಗಿ ಈ ದೋಣಿಯಲ್ಲೇ ಒಂದು ಮೂಲೆ ಬಿದ್ದಿರಲಿ ಎಂದು ಅವನು ಸುಮ್ಮನಾಗುತ್ತಾನೆ. ಹೀಗೆ ದಿನಗಳು ಕಳೆಯುತ್ತವೆ. ವಿಶ್ವಕರ್ಮ ಹೆಂಡತಿಯ ಕೊರಗಿನಿಂದ ಅವನು ಕೂಡಿಟ್ಟ ಹಣವನ್ನೆಲ್ಲ ಒಂದು ಆಶ್ರಮಕ್ಕೆ ದಾನ ಮಾಡಿ ಆ ಆಶ್ರಮದಲ್ಲೇ ಕೆಲಸ ಮಾಡಿಕೊಂಡು ಅಲ್ಲೇ ಇರುವ ಹಸುಗಳನ್ನು ನೋಡಿಕೊಳ್ಳುತ್ತಿರುತ್ತಾನೆ. ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಹಸುಗಳು ಸಗಣಿಯ ಬದಲು ಚಿನ್ನವನ್ನು ಹಾಕುತ್ತವೆ. ವಿಶ್ವಕರ್ಮ ಆ ಚಿನ್ನವನ್ನೆಲ್ಲ ಕೂಡಿಡುತ್ತಾನೆ. ಸ್ವಲ್ಪ ಚಿನ್ನ ಶೇಖರಿಸಿಕೊಂಡು ನನ್ನ ಹೆಂಡತಿಯನ್ನು ಹೇಗಾದರೂ ಪತ್ತೆ ಹಚ್ಚಬೇಕೆಂದುಕೊಂಡು ಆ ಚಿನ್ನವನ್ನೆಲ್ಲ ತೆಗೆದುಕೊಂಡು ಪಕ್ಕದ ಊರಿಗೆ ಹೋಗುತ್ತಾನೆ. ಅಲ್ಲಿ ಈ ವ್ಯಾಪಾರಸ್ಥನನ್ನು ಕಂಡುಹಿಡಿಯುತ್ತಾನೆ. ಆದರೆ ಈ ವ್ಯಾಪಾರಸ್ಥ ವಿಶ್ವಕರ್ಮನನ್ನು ನೋಡಿರುವುದಿಲ್ಲ. ಹಾಗಾಗಿ ವಿಶ್ವಕರ್ಮನ ಹತ್ತಿರ ಬಂದು ಏನು ಬೇಕು ಎಂದು ಕೇಳುತ್ತಾನೆ. ವಿಶ್ವಕರ್ಮ ಆ ವ್ಯಾಪಾರಸ್ಥನಿಗೆ ಅವನ ಹತ್ತಿರ ಇರುವ ಚಿನ್ನವನ್ನೆಲ್ಲ ತೋರಿಸಿ, ಈ ಚಿನ್ನದಲ್ಲಿ ನಾನೊಂದು ವಸ್ತು ತಯಾರಿಸಿಕೊಳ್ಳಬೇಕೆಂದು ಆಸೆ ಪಡುತ್ತಿದ್ದೀನಿ. ಈ ಚಿನ್ನವನ್ನು ಹಾಗೂ ನನ್ನನ್ನು ನಿನ್ನ ದೋಣಿಯಲ್ಲಿ ಪಕ್ಕದ ಊರಿಗೆ ಸಾಗಿಸು ಎಂದು ಕೇಳುತ್ತಾನೆ. ವಿಶ್ವಕರ್ಮ ಹಾಗೂ ಆ ಚಿನ್ನದ ಮೂಟೆಗಳನ್ನು ದೋಣಿಯಲ್ಲಿ ತುಂಬಿಕೊಂಡು ಸ್ವಲ್ಪ ದೂರ ಪ್ರಯಾಣಿಸಿ ಸಮುದ್ರದ ಮಧ್ಯದಲ್ಲಿ ವಿಶ್ವಕರ್ಮನನ್ನು ಜಾಡಿಸಿ ಒದೆಯುತ್ತಾನೆ. ವಿಶ್ವಕರ್ಮ ನೀರಿನಲ್ಲಿ ಬಿದ್ದು ಹೋಗುತ್ತಾನೆ.
ಆದರೆ ಅಲ್ಲೇ ಬರುತ್ತಿದ್ದ ಇನ್ನೊಂದು ದೋಣಿಯ ಸಹಾಯದಿಂದ ವಿಶ್ವಕರ್ಮ ಹೇಗೋ ಬದುಕುಳಿಯುತ್ತಾನೆ. ಅವನು ಒಂದು ರಾಜ್ಯಕ್ಕೆ ಬರುತ್ತಾನೆ. ಅಲ್ಲಿ ರಾಜನ ಹತ್ತಿರ ಹೋಗುತ್ತಾನೆ. ರಾಜನ ಹತ್ತಿರ ಕಷ್ಟ ಹೇಳಿಕೊಳ್ಳುತ್ತಾನೆ. ಆದರೆ ಅವನೊಬ್ಬ ರಾಜ ಎಂದು ಮಾತ್ರ ಹೇಳುವುದಿಲ್ಲ. ಈ ರೀತಿ ಒಬ್ಬ ವ್ಯಾಪಾರಸ್ಥ ನನ್ನನ್ನು ಮೋಸಗೊಳಿಸಿ ನನ್ನ ಚಿನ್ನವನ್ನು ಹಾಗೂ ನನ್ನ ಹೆಂಡತಿಯನ್ನು ಕದ್ದು ಪರಾರಿಯಾಗಿದ್ದಾನೆ ಎಂದು ಹೇಳುತ್ತಾನೆ. ನಿಮ್ಮ ರಾಜ್ಯದಲ್ಲೇ ನನಗೆ ಏನಾದರೂ ಕೆಲಸ ಕೊಡಿ ಎಂದು ಬೇಡಿಕೊಳ್ಳುತ್ತಾನೆ. ಆಗ ಮಹಾರಾಜ ತೋಟದಲ್ಲಿ ಕೂಲಿಯ ಕೆಲಸವನ್ನು ವಿಶ್ವಕರ್ಮನಿಗೆ ಕೊಡುತ್ತಾನೆ. ವಿಶ್ವಕರ್ಮ ಆ ತೋಟದಲ್ಲೇ ಕೂಲಿಯಾಗಿ ಕೆಲಸ ಮಾಡುತ್ತಿರುತ್ತಾನೆ. ಆದರೆ ಆ ತೋಟದಿಂದ ಪ್ರತಿದಿನ ಯುವರಾಣಿಗೆ ಹೂವಿನ ಮಾಲೆ ಹೋಗುತ್ತಿರುತ್ತದೆ. ಕೆಲವು ದಿನಗಳಿಂದ ಆ ಹೂವಿನ ಮಾಲೆಗಳು ತುಂಬಾ ಸುಂದರವಾಗಿ ಬರುತ್ತಿರುತ್ತೆ. ಅದನ್ನ ಗಮನಿಸಿದ ಯುವರಾಣಿ ಸೇವಕಿಯರನ್ನು ಕೇಳುತ್ತಾಳೆ, ಇತ್ತೀಚೆಗೆ ಬರುತ್ತಿರುವ ಹೂಮಾಲೆಗಳು ತುಂಬಾನೇ ಸುಂದರವಾಗಿದೆ. ಮುಂಚೆ ಈ ರೀತಿ ಬರುತ್ತಿರಲಿಲ್ಲ. ಯಾರಾದರೂ ಹೊಸ ಕೂಲಿ ಬಂದಿದ್ದಾರಾ ಎಂದು ಕೇಳುತ್ತಾಳೆ. ಆಗ ಸೇವಕಿ, ಈ ರೀತಿ ಯಾರೋ ಒಬ್ಬ ಬಂದಿದ್ದಾನೆ. ಅವನು ನೋಡಲು ತುಂಬಾನೇ ಸುಂದರವಾಗಿದ್ದಾನೆ. ಅವನ ಹೆಂಡತಿಯನ್ನು ಚಿನ್ನವನ್ನು ಕದ್ದು ಯಾರೋ ಒಬ್ಬ ವ್ಯಾಪಾರಸ್ಥ ಪರಾರಿಯಾಗಿದ್ದಾನಂತೆ. ಹಾಗಾಗಿ ಅವನು ನಮ್ಮ ತೋಟದಲ್ಲೇ ಕೂಲಿಯಾಗಿ ಕೆಲಸ ಮಾಡುತ್ತಿದ್ದಾನೆ ಎಂದು ಹೇಳುತ್ತಾಳೆ. ಅವನನ್ನೇಕೋ ನೋಡಬೇಕು ಅನಿಸುತ್ತದೆ ಯುವರಾಣಿಗೆ. ಹಾಗಾಗಿ ತೋಟದ ಹತ್ತಿರ ಬಂದು ನೋಡುತ್ತಾಳೆ. ವಿಶ್ವಕರ್ಮನನ್ನು ನೋಡಿದ್ದೇ ಅವನ ಸೌಂದರ್ಯಕ್ಕೆ ಯುವರಾಣಿ ಕೂಡ ಮರುಳಾಗುತ್ತಾಳೆ. ಆ ಕೂಡಲೇ ಅವಳ ತಂದೆಯ ಹತ್ತಿರ ಹೋಗಿ, ನಾನು ವಿಶ್ವಕರ್ಮನನ್ನು ಮದುವೆಯಾಗುತ್ತೀನಿ ಎಂದು ಹೇಳುತ್ತಾಳೆ. ಮಹಾರಾಜ ಕೂಡ ವಿಶ್ವಕರ್ಮನನ್ನು ತುಂಬಾ ದಿನದಿಂದ ಗಮನಿಸುತ್ತಿರುತ್ತಾನೆ. ಅವನ ನಡವಳಿಕೆ ಎಲ್ಲ ಒಬ್ಬ ಸಾಮಾನ್ಯ ಪ್ರಜೆಯಂತೆ ಇರಲಿಲ್ಲ. ಒಂದು ಮಹಾರಾಜನ ನಡವಳಿಕೆ ಅವನಲ್ಲಿ ಕಾಣಿಸುತ್ತಿತ್ತು. ಹಾಗಾಗಿ ನೀನವನನ್ನು ಮದುವೆಯಾಗಲು ನನಗೆಂಥ ಅಭ್ಯಂತರವೂ ಇಲ್ಲ ಎಂದು ಹೇಳುತ್ತಾನೆ. ಇದೇ ವಿಷಯವನ್ನು ವಿಶ್ವಕರ್ಮನನ್ನು ಕರೆದು ಕೇಳುತ್ತಾರೆ. ಆಗ ವಿಶ್ವಕರ್ಮ, ಮಹಾರಾಜ, ನಾನು ಇದುವರೆಗೆ ಹೇಳಿದ್ದೀನಿ, ನನಗೆ ಈಗಾಗಲೇ ಮದುವೆಯಾಗಿದೆ. ನಿಮ್ಮ ಮಗಳನ್ನು ಮದುವೆಯಾಗುವ ಯೋಗ್ಯತೆ ನನಗಿಲ್ಲ. ನಾನು ಈಗಲೂ ಕೂಡ ನನ್ನ ಹೆಂಡತಿಯನ್ನು ಅಪಹರಿಸಿದವನಿಗಾಗಿ ಕಾಯುತ್ತಿದ್ದೇನೆ ಎಂದು ಹೇಳುತ್ತಾನೆ. ಆಗ ಮಹಾರಾಜ, ನೋಡು ವಿಶ್ವಕರ್ಮ, ನೀನು ಒಬ್ಬಂಟಿಯಾಗಿ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ಒಬ್ಬ ತೋಟದ ಕೆಲಸಗಾರನಾಗಿ ಒಬ್ಬ ಶ್ರೀಮಂತನ ವಿರುದ್ಧ ಹೋರಾಡಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ನೀನು ನನ್ನ ಮಗಳನ್ನು ಮದುವೆಯಾಗು. ನಮ್ಮ ಸಹಾಯ ಬೆಂಬಲ ಕೂಡ ನಿನಗಿರುತ್ತದೆ ಎಂದು ಹೇಳುತ್ತಾನೆ. ವಿಶ್ವಕರ್ಮನಿಗೆ ಸರಿ ಎನಿಸಿ ಯುವರಾಣಿಯನ್ನು ಮದುವೆಯಾಗುತ್ತಾನೆ. ಅದರ ನಂತರ ವಿಶ್ವಕರ್ಮ ಸೇವಕರನ್ನು ಕರೆದು ಆ ಶ್ರೀಮಂತ ವ್ಯಾಪಾರಿಯನ್ನು, ಅವನ ಸೇವಕರನ್ನು ಹಾಗೂ ದೋಣಿಯನ್ನು ಕರೆತರುವಂತೆ ಹೇಳುತ್ತಾನೆ. ಅವನ ಆಜ್ಞೆಯ ಪ್ರಕಾರ ಸೇವಕರು ಹೋಗಿ ಆ ಶ್ರೀಮಂತ ವ್ಯಾಪಾರಿಯನ್ನು, ಈ ಕುರೂಪಿ ಹೆಣ್ಣನ್ನು, ಅವನ ಕೆಲಸದವರನ್ನು ಹಾಗೂ ಕೆಲವು ಚಿನ್ನದ ಮೂಟೆಗಳನ್ನು ತರುತ್ತಾರೆ. ಆ ಕುರೂಪಿ ಹೆಣ್ಣನ್ನು ನೋಡಿ ಅರಮನೆಯಲ್ಲಿ ಎಲ್ಲರೂ ಕೂಡ ಅಸಹ್ಯ ಪಡುತ್ತಾರೆ. ಇಷ್ಟೊಂದು ಕುರೂಪಿಯಾದ ಹೆಣ್ಣನ್ನು ನಾವೆಂದೂ ನೋಡಿಲ್ಲ. ಇವಳನ್ನು ದೋಣಿಯಲ್ಲಿಟ್ಟುಕೊಂಡು ಆ ಶ್ರೀಮಂತ ಏನು ಮಾಡುತ್ತಿದ್ದಾನೋ ಎಂದು ಹಿಂದಿಂದೆ ಮಾತಾಡುತ್ತಿರುತ್ತಾರೆ. ಆ ಮಾತುಗಳನ್ನು ಕೇಳಿಸಿಕೊಂಡ ವಿಶ್ವಕರ್ಮ ಓಡಿ ಬಂದು ಆ ಕುರೂಪಿ ಹೆಣ್ಣನ್ನು ಅಪ್ಪಿಕೊಂಡು, ಇವಳೇ ನನ್ನ ಹೆಂಡತಿ ಚಿತ್ರಾಂಗದೆ ಎಂದು ಹೇಳುತ್ತಾನೆ. ಅವನ ಮಾತನ್ನು ಕೇಳಿಸಿಕೊಂಡು ಆ ರಾಜ್ಯದಲ್ಲಿ ಎಲ್ಲರೂ ಕೂಡ ಆಶ್ಚರ್ಯ ಪಡುತ್ತಾರೆ. ಚಿತ್ರಾಂಗದೆ, ಏನಾಯ್ತು ನಿನಗೆ? ಈ ರೂಪ ಯಾವ ರೀತಿ ಬಂತೆಂದು ವಿಶ್ವಕರ್ಮ ಕೇಳುತ್ತಾನೆ. ಆಗ ಚಿತ್ರಾಂಗದೆ, ಪ್ರಭು, ನಿಮ್ಮನ್ನು ಹೊರತುಪಡಿಸಿ ನನ್ನ ಈ ದೇಹ ಯಾರಿಗೂ ಸ್ವಂತವಾಗಬಾರದೆಂದು ನಾನೇ ಸೂರ್ಯದೇವರನ್ನು ಕೇಳಿಕೊಂಡು ಈ ರೂಪ ಪಡೆದುಕೊಂಡೆ. ಈಗ ನಿಮ್ಮ ಜೊತೆ ಒಂದಾಗಿದ್ದೀನಿ. ನನ್ನ ರೂಪ ಮರಳಿ ಬರುತ್ತದೆ ಎಂದು ಹೇಳಿ ಸೂರ್ಯದೇವರನ್ನು ಮತ್ತೆ ಪ್ರಾರ್ಥಿಸುತ್ತಾಳೆ. ಸೂರ್ಯದೇವರ ಅನುಗ್ರಹದಿಂದ ಚಿತ್ರಾಂಗದೆ ಮೊದಲಿಗಿಂತಲೂ ಹೆಚ್ಚಿನ ರೂಪವತಿಯಾಗಿ ಬದಲಾಗುತ್ತಾಳೆ. ಅವಳ ಸೌಂದರ್ಯವನ್ನು ನೋಡಿ ಆ ರಾಜ್ಯದಲ್ಲಿ ಎಲ್ಲರೂ ಕೂಡ ಮುಗ್ಧರಾಗುತ್ತಾರೆ. ಆಗ ವಿಶ್ವಕರ್ಮ ನಡೆದ ಎಲ್ಲಾ ವಿಷಯವನ್ನು ಮಹಾರಾಜನಿಗೆ ಹೇಳುತ್ತಾನೆ. ಲಕ್ಷ್ಮೀದೇವಿ ಹಾಗೂ ಶನೀಶ್ವರನಿಂದ ಈ ಪರಿಸ್ಥಿತಿ ಬಂತೆಂದು ಹೇಳುತ್ತಾನೆ. ಆಗ ಮಹಾರಾಜ ಮಗಳನ್ನು ಹಾಗೂ ಸ್ವಲ್ಪ ಬೆಲೆ ಬಾಳುವ ವಸ್ತುಗಳನ್ನು ಕೊಟ್ಟು ಅವನ ರಾಜ್ಯಕ್ಕೆ ಹೋಗುವಂತೆ ವಿಶ್ವಕರ್ಮನನ್ನು ಕಳಿಸುತ್ತಾನೆ. ವಿಶ್ವಕರ್ಮ ಅವನ ರಾಜ್ಯಕ್ಕೆ ಬರುವಷ್ಟರಲ್ಲಿ ಶನೀಶ್ವರ ಹಾಗೂ ಮಹಾಲಕ್ಷ್ಮಿ ಆ ರಾಜ್ಯದಲ್ಲಿ ವಿಶ್ವಕರ್ಮನಿಗಾಗಿ ಕಾಯುತ್ತಿರುತ್ತಾರೆ. ಆಗ ಶನೀಶ್ವರ ವಿಶ್ವಕರ್ಮನೊಂದಿಗೆ
ಶಬಾಷ್ ವಿಶ್ವಕರ್ಮ, ನೀನು ನನ್ನ ಪರೀಕ್ಷೆಯಲ್ಲಿ ಗೆಲುವು ಸಾಧಿಸಿರುವೆ. ನಾನು ನಿನ್ನನ್ನು ಮೆಚ್ಚಿದ್ದೇನೆ. ಯಾರು ಸತ್ಯವನ್ನು ನುಡಿಯುತ್ತಾರೋ, ಸತ್ಯ ಮಾರ್ಗದಲ್ಲಿ ನಡೆಯುತ್ತಾರೋ, ಸತ್ಯವನ್ನು ಕಾಪಾಡುತ್ತಾರೋ ಅವರಿಗೆ ನನ್ನ ಆಶೀರ್ವಾದ ಬೆಂಬಲ ಯಾವಾಗಲೂ ಇರುತ್ತದೆ. ಯಾರು ಮೋಸ ದ್ರೋಹ ಮಾಡಿ ನನ್ನ ಪೂಜೆಗಳು ವ್ರತಗಳು ಮಾಡುತ್ತಾರೋ ಅವರಿಗೆ ನಾನು ಒಲಿಯುವುದಿಲ್ಲ. ಮೋಸ ಮಾಡುವವರು ಮೊದಲು ಸುಖವಾಗಿದ್ದರೂ ಅನಂತರ ಕಷ್ಟಕ್ಕೆ ಗುರಿಯಾಗುತ್ತಾರೆ. ಆದರೆ ಸತ್ಯವಂತರು ಮೊದಲು ಕಷ್ಟಪಟ್ಟರೂ ಅವರು ಕೆಲ ತಲೆಮಾರುಗಳವರೆಗೂ ಸುಖವಾದ ಜೀವನ ಅನುಭವಿಸುತ್ತಾರೆ. ಅವರ ಜೊತೆ ಎಂದಿಗೂ ಕೂಡ ನಾನಿರುತ್ತೀನಿ ಎಂದು ಶನಿದೇವರು ವಿಶ್ವಕರ್ಮನಿಗೆ ಆಶೀರ್ವಾದ ಮಾಡುತ್ತಾರೆ. ಲಕ್ಷ್ಮೀದೇವಿಯು ಕೂಡ ನನ್ನ ಆಶೀರ್ವಾದ ಸದಾಕಾಲ ನಿನ್ನ ಮೇಲಿರುತ್ತದೆ ಎಂದು ಹೇಳಿ ವಿಶ್ವಕರ್ಮನನ್ನು ಆಶೀರ್ವದಿಸಿ ಶನೀಶ್ವರ ಹಾಗೂ ಲಕ್ಷ್ಮೀದೇವಿ ಹೊರಟು ಹೋಗುತ್ತಾರೆ. ವಿಶ್ವಕರ್ಮ ತನ್ನ 2 ಹೆಂಡತಿಯರೊಂದಿಗೆ ಸುಖವಾಗಿ ರಾಜ್ಯವಾಳುತ್ತಾ ಬದುಕುತ್ತಾನೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.